ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಭೂಕಂಪನದ ಬಗ್ಗೆ ಕಲ್ತಿದ್ದೇವೆ. ಈಗ ಅಂತಹದ್ದೇ ಇನ್ನೊಂದು ರೀತಿಯ ನೈಸರ್ಗಿಕ ವಿನಾಶಕಾರಿ ಚಟುವಟಿಕೆ ಅಂದರೆ ಜ್ವಾಲಾಮುಖಿಗಳು, ವಲ್ಕೆನೋಸ್. ವಲ್ಕೆನೋ, ಜ್ವಾಲಾಮುಖಿ. ಜ್ವಾಲಾಮುಖಿ, ವಲ್ಕೆನೋ. ವಲ್ಕೆನೋ, ಜ್ವಾಲಾಮುಖಿ. ಜ್ವಾಲ ಅಂದರೆ ಬೆಂಕಿಯ ಜ್ವಾಲೆಗಳು, ಫ್ಲೇಮ್ಸ್ ಆಫ್ ಫೈರ್. ಇದನ್ನ ಅಗ್ನಿ ಪರ್ವತಗಳು ಅಂತ ಕೂಡ ಕರೀತಾರೆ. ಮೌಂಟೇನ್ ಆಫ್ ಫೈರ್ ಅಂತೇಳಿ. ಅಗ್ನಿ ಪರ್ವತ ಅನ್ನೋದು ಹಿಂದೆ ಹಾಗೆ ನಂಬಿದ್ರು. ಅವು ಅಗ್ನಿ ಪರ್ವತಗಳಲ್ಲ. ಅವು ಕೆಲವೊಂದು ಜ್ವಾಲಾಮುಖಿಗಳು ಕ್ರಮೇಣ ಪರ್ವತದ ಸ್ವರೂಪವನ್ನು ಪಡೀತವೆ. ಅವು ಮೇಲ್ನೋಟಕ್ಕೆ ಬೆಂಕಿಯನ್ನು ಉಗುಳುವಂತಹ ಪರ್ವತಗಳ ಹಾಗೆ ಕಂಡು ಬರ್ತವೆ. ಹೀಗಾಗಿ ಅವುಗಳಿಗೆ ಅಗ್ನಿ ಪರ್ವತ ಅಂತ ಕೂಡ ಹಿಂದೆ ಹೇಳ್ತಿದ್ರು. ಜ್ವಾಲಾಮುಖಿ, ಬೆಂಕಿಯ ಜ್ವಾಲೆಗಳನ್ನು ಉಗುಳುವಂತಹದ್ದು, ಹೀಗಾಗಿ ಹೆಸರು ಬಂತು. ವಲ್ಕೆನೋ. ವಲ್ಕೆನೋಸ್ ಆರ್ ನ್ಯಾಚುರಲ್ ಡಿಸಾಸ್ಟರ್. ಜ್ವಾಲಾಮುಖಿಗಳು ನೈಸರ್ಗಿಕ ವಿಕೋಪಗಳು. ದೇ ಡ್ಯಾಮೇಜ್ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ದೇ ಡಿಸ್ಟ್ರಕ್ಟ್ ಮ್ಯಾನ್ ಮೇಡ್ ಕನ್ಸ್ಟ್ರಕ್ಷನ್ಸ್. ದೇ ಆರ್ ದ ನ್ಯಾಚುರಲ್ ಡಿಸಾಸ್ಟರ್ಸ್ which are behind the control of man. ಭೂಕಂಪನಗಳು ಹೇಗೆ ಒಂದು ನೈಸರ್ಗಿಕ ವಿಕೋಪಗಳು, ಹಾಗೆ ಜ್ವಾಲಾಮುಖಿಗಳು ಕೂಡ ನೈಸರ್ಗಿಕ ವಿಕೋಪಗಳು. ಜ್ವಾಲಾಮುಖಿಗಳ ಬಗ್ಗೆ ಹಿಂದೆಲ್ಲ ತಪ್ಪು ಕಲ್ಪನೆ ಇತ್ತು. ಪ್ರಾಚೀನರಲ್ಲಿ ಅವರು ಅದು ಭೂಮಾತೆ ಕೋಪಿಸಿಕೊಂಡಿದ್ದಾಳೆ, ಅದಕ್ಕೆ ಸಿಟ್ಟು ಬಂದಿದೆ, ಹೀಗಾಗಿ ಬೆಂಕಿಯನ್ನು ಉಗುಳ್ತಾ ಇದ್ದಾಳೆ, ಈ ರೀತಿ ಕಲ್ಪನೆಗಳಿದ್ದವು. ಆವಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಿರಲಿಲ್ಲ. ಸಹಜವಾಗಿ ಆ ರೀತಿಯ ಭಾವನೆಗಳನ್ನು ಅವರು ಹೊಂದಿದ್ದರು. ಈಗ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆ ಆಗಿದೆ, ಉಪಕರಣಗಳು ಬಂದಿವೆ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದಾರೆ. ಈಗ ಜ್ವಾಲಾಮುಖಿಗಳ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಅಂಶಗಳು ಕಂಡು ಬಂದಿವೆ. ವಲ್ಕೆನೈಸ್, ಆ ಆಕ್ಟಿವಿಟಿ ಏನಿದೆ, ಜ್ವಾಲಾಮುಖಿಯ ಕಾರ್ಯಾಚರಣೆ, ಆಕ್ಟಿವಿಟಿ ಆಫ್ ವಲ್ಕೆನೋ, ಅದನ್ನು ವಲ್ಕೆನೈಸ್ ಆಗೋದು. ಅದು ಆ ರೀತಿ ಬೆಂಕಿಯನ್ನು ಉಗುಳುವುದು, ಬಿಸಿಯಾದ ಪದಾರ್ಥಗಳನ್ನು ಉಗುಳುವುದು, ಆ ರೀತಿ. ಇಟ್ ಈಸ್ ರಿಲೇಟೆಡ್ ಟು ಇಂಟೀರಿಯರ್ ಆಫ್ ದಿ ಅರ್ತ್. ಹೇಗೆ ಭೂಕಂಪನಗಳು ಆಂತರಿಕವೋ, ಭೂಮಿ ಅಂತರಾಳಕ್ಕೆ ಸಂಬಂಧಪಟ್ಟ ಚಟುವಟಿಕೆಯೋ, ಜ್ವಾಲಾಮುಖಿಯು ಇಂಟರ್ನಲ್. ಇಟ್ ಈಸ್ ಕನ್ಸರ್ನ್ಡ್, ಇಟ್ ಈಸ್ ರಿಲೇಟೆಡ್ ಟು ಇಂಟೀರಿಯರ್ ಆಫ್ ದಿ ಅರ್ತ್. ಇಟ್ ಈಸ್ ಚೇಂಜ್ ಆಫ್ ಅರ್ತ್ ಸರ್ಫೇಸ್. ಏನಾಗ್ತದೆ, ಒಂದು ಜ್ವಾಲಾಮುಖಿ ಆಯಿತು ಅಂದರೆ ಆ ಪ್ರದೇಶ ಒಂಥರ ವಿಧ್ವಂಸ ಆಗಿಬಿಡ್ತದೆ. ಅಲ್ಲಿ ಒಂದು ರೀತಿ ಅಷ್ಟು ಕ್ಷೋಭೆ ಉಂಟಾಗ್ಬಿಡ್ತದೆ, ಅಷ್ಟು ವಿನಾಶ ಉಂಟಾಗ್ಬಿಡ್ತದೆ, ಅನೇಕ ಅನಾಹುತಗಳು ಸಂಭವಿಸಿಬಿಡ್ತವೆ. ಅಲ್ಲಿಯ ಭೂಸ್ವರೂಪ ಚೇಂಜ್ ಆಗಿಬಿಡ್ತದೆ, ಅಲ್ಲಿಯ ಜನಜೀವನ ಚೇಂಜ್ ಆಗ್ತದೆ, ಅಲ್ಲಿ ಡ್ಯಾಮೇಜ್ ಟು ಲೈಫ್ ಅಂಡ್ ಪ್ರಾಪರ್ಟಿ ಆಗ್ತದೆ. ಏನ್ಷಿಯಂಟ್ ಗ್ರೀಕ್ believed goddess volcano below mountain Vulcan ejects volcanic materials. ಹಿಂದೆ ಏನಿತ್ತು, ಗ್ರೀಕರ ದೇವತೆ ವಲ್ಕೆನೋ, ಗ್ರೀಕರ ಒಂದು ದೇವಿ ವಲ್ಕೆನ್, ಗಾಡೆಸ್ ವಲ್ಕೆನ್. ಅವಳು, ಆ ದೇವತೆ ವಲ್ಕೆನ್ ಪರ್ವತದ ಅಡಿಯಲ್ಲಿ ಇದ್ದಾಳೆ. ಅಲ್ಲಿ ಒಂದು ಪರ್ವತ ವಲ್ಕೆನ್, ಆ ಪರ್ವತದ ಅಡಿಯಲ್ಲಿ ವಲ್ಕೆನ್ ದೇವತೆ. ಆ ದೇವತೆ ಹೆಸರ ಮೇಲೆ ಆ ಪರ್ವತಕ್ಕೆ ಹೆಸರು ಬಂದಿದ್ದು ವಲ್ಕೆನ್ ಅಂತೇಳಿ. ಆ ಪರ್ವತ ದೇವತೆ ಅವಳು ಕೋಪಿಸಿಕೊಳ್ತಾಳೆ, ಅವಳಿಗೆ ಸಿಟ್ಟು ಬರ್ತದೆ. ಆ ಸಿಟ್ಟನ್ನು ವ್ಯಕ್ತಪಡಿಸುವುದು ಸ್ಫೋಟದ ಮೂಲಕ, ಬಿಸಿಯಾದ ಪದಾರ್ಥಗಳನ್ನು ಹೊರಚೆಲ್ಲುವುದರ ಮೂಲಕ, ಉಗುಳುವುದರ ಮೂಲಕ ಅಂತ ನನ್ನ ನಂಬಿಕೆ ಇತ್ತು. ಇಟಲಿಯ ಸಿಸಿಲಿ ಸಮೀಪದಲ್ಲಿ ಆ ಒಂದು ವಲ್ಕೆನ್ ಮೌಂಟೇನ್ ಇದೆ. ಇಟಲಿಯ ಸಿಸಿಲಿ ಸಮೀಪದ
ಲಿಪಾರಿ ಐಲ್ಯಾಂಡ್ ಅಲ್ಲಿ ಆ ರೀತಿಯ ಒಂದು ಪರ್ವತ ಕಂಡು ಬರ್ತದೆ. ಆಂಗ್ರಿ ವಲ್ಕನ್ ejects volcanic materials. They believed like that. They believed that goddess Vulcan ejects volcanic materials because she was angry. ಆ ರೀತಿ. It was called as mountain of fire, ಅಗ್ನಿ ಪರ್ವತ. ಸಂಸ್ಕೃತದಲ್ಲಿ ಅಗ್ನಿ ಅಂದರೆ ಬೆಂಕಿ, ಇಂಗ್ಲಿಷ್ನಲ್ಲಿ ಇಗ್ನಿಯಸ್, ಸಂಸ್ಕೃತದಲ್ಲಿ ಅಗ್ನಿ, ಇಟಲಿಯಲ್ಲಿ ವಾಲ್ಕೆನಿಕ್. ಆ ರೀತಿ ಸಿಸಿಲಿ ಪ್ರದೇಶದಲ್ಲಿ ಅದು ಪ್ರಧಾನವಾಗಿ ಕಂಡುಬಂತು. ಇವತ್ತಿಗೂ ಕೂಡ ಅಗ್ನಿ ಪರ್ವತವನ್ನು ಅವರು ಆರಾಧಿಸ್ತಾರೆ, ವರ್ಷಿಪ್ ಮಾಡ್ತಾರೆ, ಪೂಜಿಸ್ತಾರೆ. ಕೋಪವನ್ನು ಮಾಡ್ಕೊಳ್ಬೇಡಮ್ಮ ಅಗ್ನಿ ದೇವತೆ, ಶಾಂತವಾಗಿರು, ನಮ್ಮನ್ನು ಕ್ಷಮಿಸು, ಸಿಟ್ಟು ಮಾಡ್ಕೊಳ್ಬೇಡ, ನೀನು ಬೆಂಕಿಯನ್ನು ಉಗುಳಬೇಡ, ಬಿಸಿ ಪದಾರ್ಥ ಉಗುಳಬೇಡ, ನಮಗೆ ಹಾನಿ ಉಂಟು ಮಾಡಬೇಡ ಅಂತೇಳಿ ಇವತ್ತಿಗೂ ಕೂಡ ಅಲ್ಲಿ ಪೂಜಿಸುವಂಥದ್ದು ಕ್ರಮ ಇದೆ. ಹಾಗೆ ಜಪಾನದ ಫ್ಯೂಜಿಯಾಮ ಜ್ವಾಲಾಮುಖಿ, ಜಪಾನ್ ದೇಶದಲ್ಲಿ ಒಂದು ಫ್ಯೂಜಿಯಾಮ ಜ್ವಾಲಾಮುಖಿ ಇದೆ. ಅದು ಕೂಡ ಫ್ಯೂಜಿಯಾಮ ಮೌಂಟೇನಲ್ಲಿ ಕಂಡು ಬರ್ತದೆ. ವಲ್ಕೆನೋ ಅನ್ನೋದು ಶಿಲಾಪಾಕದಾಗರಕ್ಕೂ ಭೂ ಹೊರಮೈಗೂ ಒಂದು ಸಂಪರ್ಕ. ನಾವು ಈಗಾಗಲೇ ನೋಡಿದ್ದೇವೆ, ಭೂಮಿ ಅಂತರಾಳದಲ್ಲಿ ವಿಪರೀತ ಉಷ್ಣತೆ ಇದೆ. ನಾವು ಪ್ರತಿ 32 ಮೀಟರ್ ಆಳಕ್ಕೆ ಹೋದರೆ 1 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಹೆಚ್ಚಾಗ್ತದೆ. Temperature increases 1 degree centigrade per 32 meter. As we go deep, 32 meter, 1 degree increases. Thousands of degrees centigrade temperature will be in the center of the earth. Nearly 6,000 degrees centigrade in the center of the earth, in the interior most part of the earth. ನಾವು ಭೂಮಿಯ ಅಂತರಾಳವನ್ನು ಕಲ್ತಿದ್ದೇವೆ. ಕೇಂದ್ರಗೋಳದಲ್ಲಿ, ಒಳ ಕೇಂದ್ರಗೋಳದಲ್ಲಿ ಎಷ್ಟು ಉಷ್ಣತೆ ಇರ್ತದೆ, ಅಲ್ಲಿ ಯಾವ ರೀತಿಯಲ್ಲಿ ಶಿಲಾ ವಸ್ತುಗಳಿರ್ತವೆ, ಎಷ್ಟು ಬಿಸಿಯಾಗಿರ್ತದೆ, ಯಾವ ರೀತಿಯವು ಕೊತನೆ ಕುದೀತಾ ಇರ್ತವೆ, ಯಾವ ರೀತಿಯವು ದ್ರವೀಕೃತ ಸ್ಥಿತಿಯಲ್ಲಿ, ಮೇಣದ ಸ್ಥಿತಿಯಲ್ಲಿ ಇರ್ತವೆ ಅಂತ ನಾವು ಕಲ್ತಿದ್ದೇವೆ. ಆ ರೀತಿಯಂಥ ಒಂದು ಬಿಸಿಯ ಸ್ಥಿತಿ, ಹಾಟ್ ಮೋಲ್ಟನ್ ರಾಕ್ ಮೆಟೀರಿಯಲ್, ಜ್ವಾಲಾಮುಖಿಯಿಂದ ಸಿಡಿದು ಹೊರಗೆ ಬರುವ ವಸ್ತುಗಳು ಯಾವ್ಯಾವುದು? ಮೋಲ್ಟನ್ ರಾಕ್ ಮೆಟೀರಿಯಲ್, ಕರಗಿದ ಶಿಲಾ ವಸ್ತುಗಳು, ಮೋಲ್ಟನ್ ರಾಕ್ ಮೆಟೀರಿಯಲ್. ಈ ವಲ್ಕೆನೋ ಅನ್ನೋದು ಒಂದು ನಾಳ. ಮನುಷ್ಯನಿಗೆ ಕುತ್ತಿಗೆ ಹೇಗಿರ್ತದೆಯೋ ಜ್ವಾಲಾಮುಖಿಗಳು ಹಾಗೆ ಭೂಮಿಯನ್ನು ಒಳಗಿರೋದನ್ನು ಹೊರಗೆ ಚೆಲ್ಲುವ ಒಂದು ಕುತ್ತಿಗೆ ನಾಳ ಇದ್ದ ಹಾಗೆ, ಒಂದು ಗಂಟಲಿದ್ದ ಹಾಗೆ. ನಮ್ಮ ಮುಖಭಾಗದಿಂದ ಹೇಗೆ ನಾವು ಗಂಟಲಿನಿಂದ ಒಳಗಿನ ವಸ್ತುವನ್ನು ಉಗುಳಲಿಕ್ಕೆ ಸಾಧ್ಯ ಆಗ್ತದೆ, ಭೂಮಿಯ ಒಳಗಿನ ಶಿಲಾದ್ರವ್ಯಗಳು ಜ್ವಾಲಾಮುಖಿಯಿಂದ ಉಗುಳಲ್ಪಡ್ತದೆ. ಅದಕ್ಕೆ ಜ್ವಾಲಾಮುಖಿ ಅಂತ ಬಂದಿದ್ದು. ಇಟ್ ಈಸ್ ಎ ವೆಂಟ್, ಒಂದು ಮಾರ್ಗ. ಅದು ಜ್ವಾಲಾಮುಖಿ ಅನ್ನೋದು ಒಂದು ಮಾರ್ಗ. ಇಟ್ ಈಸ್ ಎ ವೇ, ಇಟ್ ಈಸ್ ಎ ಪ್ಯಾಸೇಜ್, ಇಟ್ ಈಸ್ ಎ ವೆಂಟ್, ಇಟ್ ಈಸ್ ಎ ಪೈಪ್. ಸರಳವಾಗಿ ಹೇಳೋದಿದ್ರೆ ಇಟ್ ಈಸ್ ಎ ಪೈಪ್, ಒಂದು ನಾಳ. ಜ್ವಾಲಾಮುಖಿ ಅಂದ್ರೆ ಏನು? ಭೂಗರ್ಭದಲ್ಲಿ ಶಿಲಾಪಾಕದ ಆಗರ ಇದೆ, ಶಿಲಾಪಾಕದ ಆಗರ ಇದೆ, ಮ್ಯಾಗ್ಮಾ ಚೇಂಬರ್ ಇದೆ. ಬಿಸಿಯಾದ ಶಿಲಾದ್ರವ ಉಳ್ಳ ಶಿಲಾಪಾಕದ ಆಗರ ಮ್ಯಾಗ್ಮಾ ಚೇಂಬರು. ಆ ಮ್ಯಾಗ್ಮಾ ಚೇಂಬರಿಗೂ ಭೂಮಿಯ ಹೊರಮೈಗೂ ಸಂಪರ್ಕ ಜ್ವಾಲಾಮುಖಿ. ಆ ರೀತಿ ಹೊರಗೆ ಬಂತು, ಘನ ವಸ್ತುಗಳು ಬರ್ತವೆ, ದ್ರವ ವಸ್ತುಗಳು ಬರ್ತವೆ, ಅನಿಲ ವಸ್ತುಗಳು ಬರ್ತವೆ. ವಲ್ಕೆನೋ ಇಜೆಕ್ಟ್ಸ್ ಸಾಲಿಡ್ ಮೆಟೀರಿಯಲ್ಸ್, ಲಿಕ್ವಿಡ್ ಮೆಟೀರಿಯಲ್, ಗ್ಯಾಸಿಯಸ್ ಮೆಟೀರಿಯಲ್. ಮೂರೂ ಸ್ಥಿತಿಯ ವಸ್ತುಗಳನ್ನು ಹೊರಗೆ, ಹಾಟ್ ಮೆಟೀರಿಯಲ್ಸ್, ಬಿಸಿ. ಒಂದು ಜ್ವಾಲಾಮುಖಿ ಕಾರ್ಯಾಚರಣೆ ಆಯಿತು ಅಂದರೆ ಬಿಸಿ ಬಿಸಿ ಬಿಸಿಯಾದ ಪದಾರ್ಥಗಳು ಹೊರಗೆ ಬರ್ತವೆ. ದ ಮೆಟೀರಿಯಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಹಾಟ್ ವೆನ್ ದ ವಲ್ಕೆನ್ ejects. When the volcanic action takes place, the materials ejected by volcanoes are very hot. They are extremely hot. ಆ ರೀತಿ ಹಾಟ್ ಲಾವಾ. ಈ ಶಿಲಾ ಪಾಕ ಏನಿದೆ, ಶಿಲಾ ವಸ್ತುಗಳು ಕರಗಿದ ಸ್ಥಿತಿಯಲ್ಲಿ ಇರ್ತಾವಲ್ಲ, ಹಾಟ್ ಲಿಕ್ವಿಡ್ ಸ್ಟೇಜ್ನಲ್ಲಿ ಏನಿರ್ತಾವಲ್ಲ ಅವುಗಳನ್ನು ಭೂಮಿಯ ಗರ್ಭದಲ್ಲಿ ಇದ್ದಾಗ ಮ್ಯಾಗ್ಮಾ ಅಂತ ಕರೀತಾರೆ. when it is inside the earth, ಶಿಲಾ ಪಾಕ. ಯಾವಾಗ ಅದು ಭೂಮಿಯ ಅಂತರಾಳದಲ್ಲಿ ಇದೆ ಆವಾಗ ಅದಕ್ಕೆ ಕರೆಯುವುದು ಮ್ಯಾಗ್ಮಾ. ಆ ಸಂಗ್ರಹ ಆಗಿರುವಂತಹದ್ದು ಮ್ಯಾಗ್ಮಾ ಚೇಂಬರ್,
ಶಿಲಾಪಾಕದ ಆಗರ. ಶಿಲಾಪಾಕದ ಆಗರ, ಮ್ಯಾಗ್ಮಾ ಚೇಂಬರ್. ಶಿಲಾಪಾಕದ ಆಗರ, ಮ್ಯಾಗ್ಮಾ ಚೇಂಬರ್ ಭೂಮಿ ಅಂತರಾಳದಲ್ಲಿ ಇರ್ತದೆ. ಇದು ಮ್ಯಾಗ್ಮಾ ಚೇಂಬರಿನಲ್ಲಿ ಇದ್ದಾಗ ಅದು ಶಿಲಾಪಾಕ ಮ್ಯಾಗ್ಮಾ. ಹೊರಗೆ ಬಂದ್ರೆ ಏನಾಗ್ತದೆ? ಅದು ಲಾವಾ ರಸ ಆಗ್ತದೆ. ಇಟ್ ಇಸ್ ಕಾಲ್ಡ್ ಲಾವಾ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಗ್ಮಾ ಅಂಡ್ ಲಾವಾ? ದ ಮೋಲ್ಟನ್ ರಾಕ್ ಮೆಟೀರಿಯಲ್ which is below the earth, which is inside the earth, which is in the interior of the earth, which is in the magma chamber, it is called as magma. When it is ejected out on the earth surface, it is called as lava. ಇದು ಶಿಲಾಪಾಕ ಮ್ಯಾಗ್ಮಾ. ಇದು ಶಿಲಾ ರಸ, ಲಾವಾ ರಸ ಅಂತ ಕರಿತೇವಲ್ಲ. ಜ್ವಾಲಾಮುಖಿಯಿಂದ ಹೊರಗೆ ಉಗಳಲ್ಪಟ್ಟಾಗ, ಹೊರಗೆ ಅದು ಹರಿಯಲು ಆರಂಭಿಸಿದಾಗ ಅದನ್ನು ಲಾವಾ ರಸ ಅಂತ ಕರೀತಾರೆ. ಮೆಟೀರಿಯಲ್ ಈ ಸೇಮ್, ಅದು ಒಳಗಿದ್ದಾಗ ಮ್ಯಾಗ್ಮಾ, ಹೊರಗೆ ಬಂದಾಗ ಲಾವಾ. ಆ ರೀತಿ ಆ ಪ್ರದೇಶ ಇದೆಲ್ಲ ಹೊರಗೆ ಬರುವಂತ ನಾಳ, ಅದನ್ನು ವೆಂಟ್ ಅಂತ ಕರೀತಾರೆ. ಜ್ವಾಲಾಮುಖಿಯ ಗಂಟಲಿದ್ದ ಹಾಗೆ ಇದು ವೆಂಟ್. ವೆಂಟ್ ಇಸ್ ದ ಪ್ಯಾಸೇಜ್ ಆಫ್ ಇಜೆಕ್ಷನ್, ಹೊರಗೆ ಬರುವಂತ ಮಾರ್ಗ. ಅದು ಕೊಳವೆ ಆಕಾರದ ಬಾಯಿ ಇರ್ತದೆ ಅದಕ್ಕೆ. ಒಳಗಡೆ ಶಿಲಾಪಾಕದ ಆಗರ, ಜ್ವಾಲಾಮುಖಿ ನಾಳ ವೆಂಟು, ಹೊರಗೆ ಆನ್ ದಿ ಅಬವ್ ಅರ್ತ್ ಸರ್ಫೇಸ್ ಅದು ಸಿಡಿದ ಪ್ರದೇಶದಲ್ಲಿ ಬಾಯಿ ಇದ್ದ ಹಾಗೆ. ಆ ರೀತಿ ಅದನ್ನು ಕ್ರೇಟರ್ ಅಂತ ಕರೀತಾರೆ. ಜ್ವಾಲಾಮುಖಿಯ ಬಾಯಿ ಕ್ರೇಟರ್, ಜ್ವಾಲಾಮುಖಿಯ ಕುಂಡ. ಆ ರೀತಿ ಸುತ್ತಲ ಹರಿತದೆ. ಅದು ಒಂದು ಜ್ವಾಲಾಮುಖಿ ಆಸ್ಫೋಟಿಸ್ತದೆ, ಒಂದು ಜ್ವಾಲಾಮುಖಿ ಸಿಡಿತದೆ. ಅದು ಶಿಲಾಪಾಕದ ಆಗರದಿಂದ ಲಾವಾ ಹೊರಗೆ ಬರ್ತದೆ, ಮ್ಯಾಗ್ಮಾ ಹೊರಗೆ ಬಂದು ಹರಿಲಿಕ್ಕೆ ಆರಂಭಿಸ್ತದೆ. ಹೊರಗೆ ಬಂದಿದ್ದು ಸುತ್ತಲೂ ಚೆಲ್ಲಲ್ಪಡುತ್ತದೆ, ಎಸೆಯಲ್ಪಡ್ತದೆ, ಸಿಡಿಯಲ್ಪಡ್ತದೆ. ನಿಧಾನವಾಗಿ ಅದು ಹರಿಲಿಕ್ಕೆ ಆರಂಭಿಸ್ತದೆ. ಆ ರೀತಿ ಆವಾಗ ಅಲ್ಲಿ ಒಂದು ಬಾಯಿ, ಒಂದು ತಗ್ಗಾದ ಪ್ರದೇಶ ಕಂಡು ಬರ್ತದೆ. ಅದನ್ನು ಕ್ರೇಟರ್, ಜ್ವಾಲಾಮುಖಿ ಕುಂಡ ಅಂತ ಕರೀತಾರೆ. ಕೆಲವೊಮ್ಮೆ ಅದು ಸಾಕಷ್ಟು ಅಗಲವಾಗಿರ್ತದೆ. ಸ್ವಲ್ಪ ತಗ್ಗ ಇದ್ರೆ ಕ್ರೇಟರ್, ಕೆಲವೊಮ್ಮೆ ದೊಡ್ಡದಾಗ್ತದೆ, ಅದು ವಿಸ್ತಾರ ಆಗ್ತದೆ. ಅದು ಒಂದು ಬೃಹದಾಕಾರದ ಜ್ವಾಲಾಮುಖಿ ಸಿಡಿದ್ರೆ ಅದರ ಬಾಯಿ ಪ್ರದೇಶ ಕಾಲಕ್ರಮೇಣ ಅಗಲವಾಗ್ತದೆ, ಬೋಗುಣಿ ಆಕಾರದ ಪಾತ್ರೆ ಆಗಾಗ್ತದೆ. ಅದು ಅದನ್ನು ಕೆಲ್ಡ್ರಾ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ಕೆಲ್ಡ್ರಾ. ಕೆಲ್ಡ್ರಾ ಮ್ಯಾಗ್ಮಾ ಚೇಂಬರು. ಅದರಿಂದ ವೆಂಟು, ಕುತ್ತಿಗೆ ಇದ್ದಾಗ ನಾಳ ಹೊರಗೆ ಬರೋದು, ಹೊರಗೆ ಬರೋ ಭಾಗ ಬಾಯಿ, ಆಯ್ತಾ? ಕ್ರೇಟರು. ಕ್ರಮೇಣ ಬಾಯಿ ದೊಡ್ಡದಾಗ್ತದೆ, ಬೋಗಣಿ ಆಕಾರ ಆಗ್ತದೆ, ಬೌಲ್ ಶೇಪ್ ಆಗ್ತದೆ. ಮುಂದೆ ಯಾವುದೋ ಕಾಲದಲ್ಲಿ ಅಲ್ಲಿ ಮಳೆ ಎಲ್ಲ ಬಂದು ನೀರು ಸಂಗ್ರಹ ಆಗಿ ಕೆಲ್ಡ್ರಾ ಲೇಕ್ ಆಗೋದಿದೆ. ಜ್ವಾಲಾಮುಖಿ ಕುಂಡ ಸರೋವರ ಕೂಡ ಆಗ್ತದೆ, ಕೆಲ್ಡ್ರಾ ಲೇಕ್. ಆ ರೀತಿ ಏನಾಗ್ತದೆ ಈಗ? ಒಂದು ಜ್ವಾಲಾಮುಖಿ ಎನ್ನುವುದು ಮನುಷ್ಯನ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ಭೂಮಿಯ ಆಂತರಿಕ ಸ್ಥಿತಿಗತಿಯನ್ನು ತಿಳಿಲಿಕ್ಕೆ ಅದು ನಮಗೆ ಹೆಲ್ಪ್ ಆಗ್ತದೆ. ಜ್ವಾಲಾಮುಖಿಯ ಬಗ್ಗೆ ಕಲಿಯುವಂತ ಒಂದು ಶಾಸ್ತ್ರವೇ ಇದೆ. ಅದನ್ನು ವಲ್ಕೆನಾಲಜಿ ಅಂತ ಕರೀತಾರೆ. ವಲ್ಕೆನಾಲಜಿ, ಸ್ಟಡಿ ಆಫ್ ವಲ್ಕೆನೋಸ್. ವಲ್ಕೆನಾಲಜಿ ಅಂದ್ರೆ ಏನು? ಜ್ವಾಲಾಮುಖಿಗಳ ಅಧ್ಯಯನ. ವಲ್ಕೆನಾಲಜಿ, ಸ್ಟಡಿ ಆಫ್ ವಲ್ಕೆನೋ. ಜ್ವಾಲಾಮುಖಿ ಶಾಸ್ತ್ರ, ಜ್ವಾಲಾಮುಖಿ ಶಾಸ್ತ್ರ ಅಂತ ಕರೀತಾರೆ ಇದಕ್ಕೆ. ವಲ್ಕೆನಾಲಜಿ, ಸ್ಟಡಿ ಆಫ್ ವಲ್ಕೆನೋಸ್, ಸಿಸ್ಟಮೆಟಿಕಲಿ ಸ್ಟಡಿಂಗ್ ಅಬೌಟ್ ವಲ್ಕೆನೋಸ್. ಅದರ ಬಗ್ಗೆ ಯಾಕೆ ಜ್ವಾಲಾಮುಖಿ ಉಂಟಾಗ್ತದೆ? ವಾಟ್ ಆರ್ ದ ಕಾಸಸ್ ಫಾರ್ ವಲ್ಕೆನಿಕ್ ಎರಪ್ಷನ್ಸ್? ವೈ ದ ಅರ್ತ್ ಇಜೆಕ್ಟ್ಸ್ ರಾಕ್ ಮೆಟೀರಿಯಲ್ಸ್ ಫ್ರಮ್ ದ ಮ್ಯಾಗ್ಮಾ ಚೇಂಬರ್ ಇನ್ ಟು ದ ಔಟರ್ ಸರ್ಫೇಸ್? ಭೂಮಿ ಯಾಕೆ ತನ್ನ ಗರ್ಭದಲ್ಲಿ ಅಥವಾ ಶಿಲಾಪಾಕದ ಆಗರದಲ್ಲಿರುವಂತಹ ಲಾವವನ್ನು ಹೊರಗೆ ಉಗುಳುತ್ತದೆ? ವಾಟ್ ಈಸ್ ದ ರೀಸನ್? ವಾಟ್ ಆರ್ ದ ಕಾಸಸ್? ವೇರಿಯಸ್ ಕಾಸಸ್, ನಂಬರ್ ಆಫ್ ಕಾಸಸ್ ಆರ್ ದೇರ್. ಹಲವಾರು ಕಾರಣಗಳಿವೆ. ನಂಬರ್ ಒನ್ ಈಸ್ ಇನ್ಕ್ರೀಸ್ ಇನ್ ಟೆಂಪರೇಚರ್. Increase in temperature. The main reason is increase in temperature. ಉಷ್ಣತೆಯಲ್ಲಿ ಹೆಚ್ಚಳವಾಗುವುದು.
32 ಡಿಗ್ರಿ 1 ಡಿಗ್ರಿ ಸೆಂಟಿಗ್ರೇಡ್ ಪರ್ 32 ಮೀಟರ್. 1 ಡಿಗ್ರಿ ಪರ್ 32 ಮೀಟರ್ಗೆ ಹೆಚ್ಚಳ ಆಗ್ತಾ ಹೋಗ್ತದೆ. ನಾವೊಂದು 32 ಮೀಟರ್ ಕೆಳಗೆ ಹೋದರೆ ಅಥವಾ ಒಂದು 100 ಅಡಿ ಕೆಳಗೆ ಹೋದರೆ 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾಗ್ತದೆ. ನೀವು ಹಾಗೆ ಇನ್ನೂ ಆಳಕ್ಕೆ ಹೋಗ್ತಾ ಹೋದರೆ 1000 ಡಿಗ್ರಿ 2000 ಡಿಗ್ರಿ 3000 ಡಿಗ್ರಿ ಇನ್ನರ್ ಮೋಸ್ಟ್ ಪಾರ್ಟ್ 6000 ಡಿಗ್ರಿ ಸೆಂಟಿಗ್ರೇಡ್ಗೆ ಟೆಂಪರೇಚರ್ ಹೋಗ್ತದೆ. ಟೆಂಪರೇಚರ್ ಇನ್ಕ್ರೀಸಸ್ ವಿತ್ ದ ಡೆಪ್ತ್. ಆಸ್ ಯು ಗೋ ಡೀಪ್, ಟೆಂಪರೇಚರ್ ಇನ್ಕ್ರೀಸಸ್. ಎಟ್ ದಿ ಇನ್ನರ್ಮೋಸ್ಟ್ ಪಾರ್ಟ್ it exceeds thousands of degree. At the center of the earth, innermost part of the earth, it reaches up to 6000 degree centigrade. ಆ ಸ್ಥಿತಿಯಲ್ಲಿ ಯಾವ ವಸ್ತುವು ಘನರೂಪದಲ್ಲಿ ಇರುವುದಿಲ್ಲ. ಅದು ಮೆಲ್ಟ್ ಆಗ್ತದೆ, ಅದು ಲಿಕ್ವಿಡ್ ರೂಪಕ್ಕೆ ಬರ್ತದೆ, ಅದು ಕುದಿಯುವ ಸ್ಥಿತಿಯಲ್ಲಿ ಇರ್ತದೆ, ಬಾಯ್ಲಿಂಗ್ ಸ್ಟೇಜಲ್ಲಿ ಇರ್ತದೆ, ಮೋಲ್ಟನ್ ಸ್ಟೇಜಲ್ಲಿ ಇರ್ತದೆ. ಶಿಲಾಪಾಕ, ಬಿಸಿ 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 ಶಿಲಾಪಾಕ, ಕೊತನೆ ಕುದಿಯುವ ಶಿಲಾಪಾಕ, ಅಲ್ಲಿ ಏನಾಗ್ತದೆ, ಅಷ್ಟು ಟೆಂಪರೇಚರ್ ಇರ್ತದೆ ಅದು. ಆ ನಂತರ ಇನ್ನೊಂದು, ಭೂಮಿಯ ಆಳಕ್ಕೆ ಹೋದಾಗ ಒತ್ತಡ ಕೂಡ ಹೆಚ್ಚು. ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್ ವಿತ್ ದ ಡೆಪ್ತ್. ಆದರೆ ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ದಾಗ ಆ ಪ್ರೆಷರ್ ಕೂಡ ಕಮ್ಮಿ ಆಗಿಬಿಡ್ತದೆ. ಡ್ಯೂ ಟು ಎಕ್ಸ್ಟ್ರೀಮ್ ಟೆಂಪರೇಚರ್ ದ ಪ್ರೆಷರ್ ಡಿಕ್ರೀಸಸ್. ಕ್ರಮೇಣ ಪ್ರೆಷರ್ ಕ್ಷೀಣ ಆಗಿಬಿಡ್ತದೆ. ಒತ್ತಡ ಏನಾಗ್ತದೆ, ದುರ್ಬಲ ಆಗ್ತದೆ, ಕ್ಷೀಣ ಆಗ್ತದೆ. ಇನ್ನು ಪ್ರೆಷರ್ ಕ್ಷೀಣ ಆಯಿತು, ಟೆಂಪರೇಚರ್ ವಿಪರೀತ, ಪ್ರೆಷರ್ ಕ್ಷೀಣ ಆಯಿತು, ಇದೊಂದು ಸ್ಥಿತಿ. ಮತ್ತು ಭೂಮಿಯ ಅಂತರಾಳದಲ್ಲಿ ಜಲ ಇದೆ, ಅಂತರ್ಜಲ, ಅಂಡರ್ಗ್ರೌಂಡ್ ವಾಟರ್. ದರ್ ಈಸ್ ವಾಟರ್ ಇನ್ಸೈಡ್ ದಿ ಇಂಟೀರಿಯರ್ ಆಫ್ ದಿ ಅರ್ತ್ ವಿಚ್ ಇಸ್ ಕಾಲ್ಡ್ ಆಸ್ ಅಂಡರ್ಗ್ರೌಂಡ್ ವಾಟರ್. ದ ವಾಟರ್ ಇನ್ಸೈಡ್ ದಿ ಅರ್ತ್ ಈಸ್ ಕಾಲ್ಡ್ ಅಂಡರ್ಗ್ರೌಂಡ್ ವಾಟರ್, ಅಂತರ್ಜಲ. ಆ ಅಂತರ್ಜಲ ಏನಾಗ್ತದೆ, ದ ಅಂಡರ್ಗ್ರೌಂಡ್ ವಾಟರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮ್ಯಾಗ್ಮಾ. ಇಟ್ ಆಲ್ಸೋ ಬಿಕಮ್ ಹೀಟೆಡ್, ಇಟ್ ಆಲ್ಸೋ ಬಿಕಮ್ ಹಾಟ್, ಇಟ್ ಆಲ್ಸೋ ಬಿಕಮ್ ಬಾಯ್ಲ್ಸ್, ಇಟ್ ಆಲ್ಸೋ ವೇಪರೇಟ್ಸ್, ಎವಾಪರೇಷನ್. ಏನಾಗ್ತದೆ, ಆ ಅಂತರ್ಜಲ ಅನ್ನೋದು ಶಿಲಾಪಾಕದ ಸಂಪರ್ಕಕ್ಕೆ ಬರ್ತದೆ. ನೀರು ಬಿಸಿ ಆದಾಗ ಆವಿ ಆಗ್ತದೆ. ಅದು ಡ್ಯೂ ಟು ಎಕ್ಸ್ಟ್ರೀಮ್ ಟೆಂಪರೇಚರ್ ವಾಟರ್ ಇವಾಪರೇಟ್ಸ್, ವೇಪರೈಸೇಷನ್ ಆಗ್ತದೆ, ಅಲ್ಲಿ ಬಾಷ್ಪೀಭವನ ಆಗಿಬಿಡ್ತದೆ, ನೀರು ನೀರಾವಿ ರೂಪಕ್ಕೆ ಬರ್ತದೆ. ಬಿಸಿ 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 ಬಿಸಿಯಾದ ನೀರಾವಿ ಆಗ್ತದೆ, ಹಾಟ್ ವೇಪರ್, ಬಿಸಿ ನೀರಾವಿ, ವಾಟರ್ ವೇಪರ್, ಅದು ಅನ್ರೆಸ್ಟೆಡ್. ಈ ಬಿಸಿ ನೀರು, ನೀರಾವಿ ಕುದಿಸಿದ ಸ್ಥಿತಿ, ಸಿಕ್ಕಾಪಟ್ಟೆ ಟೆಂಪರೇಚರ್, ನೀರಾವಿ ಹೊರಗೆ ಬರಲಿಕ್ಕೆ ಪ್ರಯತ್ನಿಸ್ತದೆ. ಅದು ಆ ರೀತಿ ಪ್ರೆಷರ್ ಕುಕ್ಕರಿಂದ ಹೇಗೆ ಹೊರಗೆ ಅನಿಲಗಳು ಬರ್ತಾವಲ್ಲ, ಆ ರೀತಿ ವೇಪರ್ ಬರ್ತದಲ್ಲ, ಹಾಗೆ ಏನಾಗ್ತದೆ, ಈ ಸ್ಥಿತಿ ಭೂಗರ್ಭದಲ್ಲಿ ಇರ್ತದೆ. ಬಿಸಿಯಾದ ಶಿಲಾಪಾಕ, ನೀರಿನ ಆವಿ, ಈ ಸ್ಥಿತಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾ ಇರ್ತದೆ, ಹೇಗಾದರೂ ಹೊರಗೆ ಬರಬೇಕು ಅಂತೇಳಿ. ಭೂಮಿಯ ಶಿಲಾಸ್ತರಗಳಲ್ಲಿ ಬಿರುಕುಗಳಿರ್ತವೆ, ಕ್ರೆವ್ಯಾಸಸ್. ಅಲ್ಲಿ ಏನಾಗ್ತದೆ, ಪಿಶಸ್, ಬಿರುಕುಗಳು, ಸೀಳುಗಳು. ದೆರ್ ಆರ್ ಕ್ರೆವ್ಯಾಸಸ್, ಕ್ರ್ಯಾಕ್ಸ್, ಫಿಶರ್ಸ್, ಜಾಯಿಂಟ್ಸ್, ಹೋಲ್ಸ್ ಇನ್ ದ ರಾಕ್ ಸ್ಟ್ರಾಟ. ಶಿಲಾಸ್ತರಗಳೇನಾಗ್ತವೆ, ಸ್ತರಭಂಗದಿಂದ, ಮಡಿಕೆಯಿಂದ, ಲ್ಯಾಂಡ್ ಸ್ಲೈಡಿಂದ, ಸವೆತದಿಂದ ಟೆಂಪರೇಚರ್ ಹೆಚ್ಚಾಗೋದು ಕಮ್ಮಿ ಆಗೋದು. ಈ ಏನು ಡಿಫ್ರೆನ್ಷಿಯಲ್ ಟೆಂಪರೇಚರ್ ಇದೆಯಲ್ಲ, ಡಿಫ್ರೆನ್ಷಿಯಲ್ ಟೆಂಪರೇಚರ್, ಬಿಸಿ ಆಗೋದು ಕೂಲ್ ಆಗೋದು, ಬಿಸಿ ಆಗೋದು ಕೂಲ್ ಆಗೋದು, ಅದರಿಂದ ಶಿಲಾಸ್ತರಗಳೆಲ್ಲ ದುರ್ಬಲಗೊಂಡಿರ್ತವೆ, ಬಿರುಕುಗಳು ಉಂಟಾಗಿರ್ತವೆ, ಶಿಲಾಸ್ತರಗಳು ಸಡಿಲಾಗಿರ್ತವೆ. ಅಂಥ ಪ್ರದೇಶದಲ್ಲಿ, ಅಂಥ ಒಂದು ಸ್ಥಳದಿಂದ ಈ ಬಿಸಿ ಬಿಸಿಯಾದ ಮ್ಯಾಗ್ಮಾ ಆ ನೀರಾವಿಯ ಸಮೇತ ಹೊರಗೆ ಬಂದ್ಬಿಡ್ತದೆ. ಇಟ್ ಇಂಜೆಕ್ಟ್ಸ್ ಔಟ್. ಅದನ್ನೇ ವಾಲ್ಕೆನಿಕ್ ಆಕ್ಟಿವಿಟೀಸ್ ಅಂತ ಕರೆದ್ರು. ಜ್ವಾಲಾಮುಖಿ ಕಾರ್ಯಾಚರಣೆ ಅಂದ್ರೇನು, ಬಿಸಿಯಾದಂಥ ಶಿಲಾಪಾಕವು ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ನೀರಾವಿಯ ಸಂಪರ್ಕವನ್ನೂ ಪಡೆದುಕೊಂಡು ಆ ಶಿಲಾಪಾಕವು ಸಿಡಿಯಲ್ಪಡೋದು. ಇಟ್ ಎಕ್ಸ್ಪ್ಲೋರ್ಸ್, ಹೊರಗೆ ಬರ್ತದೆ ಅದು. ಡ್ಯೂ ಟು ಹೈ ಪ್ರೆಷರ್, ಮ್ಯಾಗ್ಮಾ, ಲೋ ಪ್ರೆಷರ್. ಹೈ ಪ್ರೆಷರು ಮತ್ತು ಲೋ ಪ್ರೆಷರು, ಹೈ ಟೆಂಪರೇಚರು, ಲೋ ಪ್ರೆಷರು, ಇದು ಪ್ರಧಾನವಾಗಿ ಕಂಡುಬರ್ತದೆ. ಹೀಗಾಗಿ ಒಂದು ಜ್ವಾಲಾಮುಖಿ ಕಾರ್ಯಾಚರಣೆ ಆಯಿತು ಅಂದರೆ ಅದಕ್ಕೆ ಎಲ್ಲ ಕಾರಣಗಳಿರ್ತವೆ, ವೇರಿಯಸ್ ರೀಸನ್ಸ್, ಕಾಂಬಿನೇಷನ್ ಆಫ್ ರೀಸನ್ಸ್. ಆ ರೀತಿ
ಇನ್ನು ಈ ಜ್ವಾಲಾಮುಖಿಗಳು ಸಿಡಿದವು, ದೊಡ್ಡ ಗರ್ಜನೆ ಆಗ್ತದೆ. ಸಾಮಾನ್ಯವಾಗಿ ಆಕ್ಟಿವ್ ವಲ್ಕೆನೋ ಮತ್ತು ಎಕ್ಸ್ಪ್ಲೋಸಿವ್ ವಲ್ಕೆನೋಸ್ ಇರ್ತದೆ. ಎಕ್ಸ್ಪ್ಲೋಸಿವ್ ಅಂದರೆ ಸ್ಫೋಟಕ ಜ್ವಾಲಾಮುಖಿಗಳು. ಆ ಸ್ಫೋಟಕ ಜ್ವಾಲಾಮುಖಿಗಳು ಉಂಟಾದಾಗ ಆ ಪರ್ವತಗಳೆಲ್ಲ ನಡುಗಿದಾಗ ಆಗ್ತದೆ, ಭೂಮಿ ನಡುಗದಂಗೆ ಆಗ್ತದೆ, ಗರ್ಜನೆ ಉಂಟಾದಂಗೆ ಆಗ್ತದೆ, ಸಿಡಿಲು ಪಡೆದಂಗೆ ಆಗ್ತದೆ, ದೊಡ್ಡ ಎಕ್ಸ್ಪ್ಲೋಷನ್ ಆದಾಗೆ, ಭೂಮಿಯ ಬಿರುಕು ಬಿಟ್ಟ ಹಾಗೆ ಆ ರೀತಿ ಗರ್ಜನೆ. ಅದನ್ನು ಅನುಸರಿಸಿಕೊಂಡು ಶಿಲಾಪಾತ ಹೊರಗೆ ಚೆಲ್ಲಲ್ಪಡುವುದು, ಶಿಲಾಗುಂಡುಗಳು, ಶಿಲಾಚೂರುಗಳು, ಬೂದಿ, ಧೂಳು, ಕಿಟ್ಟ ಇವೆಲ್ಲ ಹೊರಗೆ ಬರುವುದು, ಬಿಸಿಯಾದ ಅನಿಲಗಳು, ವೇರಿಯಸ್ ಟೈಪ್ಸ್ ಆಫ್ ಗ್ಯಾಸಸ್ ಅದು ಹೊರಗೆ ಬರುವುದು, ಹೊರಗೆ ಆಕಾಶದಲ್ಲಿ ಮೋಡಗಳ ಆವರಿಸಾಗ ಅನಿಸ್ಬಿಡ್ತದೆ. ಆ ಜ್ವಾಲಾಮುಖಿ ಪ್ರದೇಶದ ಮೇಲುಗಡೆ ನೋಡಿದ್ರೆ ಆ ಅನಿಲಗಳು ನೀರಾವಿ ಎಲ್ಲ ಮೇಲಕ್ಕೆ ಏರಿ ಮಿಶ್ರಣ ಆಗಿ ಒಂಥರದ ಕಾಲಿಫ್ಲವರ್ ಕ್ಲೌಡ್ ಅಂತ ಹೇಳ್ತಾರಲ್ಲ, ಹೂಕೋಸಿನ ಆಕಾರದ ಮೋಡಗಳು ಸೃಷ್ಟಿಯಾಗಿಬಿಡ್ತವೆ. ಅದೊಂದು ವಿಧ್ವಂಸಕಾರಿ ಚಟುವಟಿಕೆ, ಥರದ ಭಯಾನಕ ಚಟುವಟಿಕೆ ಇದ್ದ ಹಾಗೆ ಅದು. ಆ ರೀತಿ ವಿನಾಶಕಾರಿ ಗರ್ಜನೆ, ಅಷ್ಟು ಶಬ್ದ, ಅಷ್ಟು ನಡುಕವೂ ಒಮ್ಮೊಮ್ಮೆ ಬರ್ತದೆ. ಅರ್ಥಕ್ವೇಕ್ ಫಾಲೋಸ್ ವಲ್ಕೆನೋ ಸಮ್ಟೈಮ್ ಆ ರೀತಿ. ಆ ನಂತರ ಬಿಸಿಯಾದ ಲಾವ ಹೊರಗೆ ಹರಿಯುವುದು, ಬಿಸಿಯಾದ ಅನಿಲಗಳು ಹೊರಗೆ ಚೆಲ್ಲುವುದು, ಕಲ್ಲುಗುಂಡುಗಳೆಲ್ಲ ಸಿಡಿಯುವುದು, ನೀರಾವೆಲ್ಲ ಮೇಲೆ ಆವರಿಸಿಕೊಳ್ಳುವುದು, ಅನಿಲಗಳು ಆವರಿಸಿಕೊಳ್ಳುವುದು. ಕ್ರಮೇಣ ನೀರಾವಿ ತಂಪಾಗ್ತದೆ, ಮೋಡಗಳ ರೂಪಕ್ಕೆ ಬಂದು ಅದು ನೀರಿನ ಹನಿಯ ರೂಪಕ್ಕೆ ಬಂದು ಮಳೆ ಶುರು ಆಗ್ತದೆ. ಡೌನ್ ಪವರ್ ಆಫ್ ರೇನ್, ದ ವಾಟರ್ ವೇಪರ್ which rises above the volcano, gradually it cools, it condenses, it precipitates and downpour of rainfall. ಮಳೆ ಶುರುವಾಗ್ಬಿಡ್ತದೆ. ಅಲ್ಲಿ ಏನಾಗ್ತದೆ, ಮಳೆನೂ ಸ್ಟಾರ್ಟ್ ಆಗಿಬಿಡ್ತದೆ. ಒಂಥರದ ರುದ್ರರಮಣೀಯ ದೃಶ್ಯ ಅಂತ ಹೇಳ್ತಾರಲ್ಲ, ಆ ರೀತಿ ಸಿಚುವೇಶನ್ ಅನ್ನು ವಲ್ಕೆನೋದಲ್ಲಿ ನಾವು ನೋಡ್ತೇವೆ. ವಲ್ಕೆನಿಕ್ ಆಕ್ಟಿವಿಟೀಸ್ ಅಂದರೆ ಅದೊಂಥರದ ಭಯಂಕರ ವಿಧ್ವಂಸಕ ಚಟುವಟಿಕೆ, ವಿಪರೀತ ವಿನಾಶವನ್ನುಂಟು ಮಾಡುವಂಥ ಚಟುವಟಿಕೆಗಳು. ಹೀಗಾಗಿ ಮನುಷ್ಯನಿಗೆ ಮೊದಲಿಂದಲೂ ಜ್ವಾಲಾಮುಖಿಗಳ ಬಗ್ಗೆ ಅಪಾರವಾದಂಥ ಭಯ ಇದೆ. ಅದಕ್ಕಾಗಿ ಯಾರಾದರೂ ಮನುಷ್ಯರು ತುಂಬ ಕೋಪಗೊಂಡು ಬೆಂಕಿಯನ್ನು ಉಳಿದ ಹಾಗೆ ಮಾತನಾಡಿದರೆ, ಕೋಪತಾಪವನ್ನು ಪ್ರದರ್ಶಿಸಿದರೆ ಜ್ವಾಲಾಮುಖಿ ಸ್ಫೋಟ ಆದಂಗೆ ಆಯ್ತು ಅಂತ ಹೇಳ್ತಾರೆ. ಅವನ ಸಿಟ್ಟುಗಳೆಲ್ಲ ಹೊರಗೆ ಬಂದದ್ದನ್ನು ಜ್ವಾಲಾಮುಖಿಗೂ ಉದಾಹರಿಸ್ಕೊಂಡಿರ್ತಾರೆ. ಹಾಗೆ ವಲ್ಕೆನಿಕ್ ಎರಪ್ಷನ್ಸ್ ಏನಿದೆ, ಇಜೆಕ್ಷನ್ಸ್ ಆಫ್ ಮೆಟೀರಿಯಲ್ಸ್, ಆ ಜ್ವಾಲಾಮುಖಿ ಕಾರ್ಯಾಚರಣೆ, ಅದರ ಹೊರಗೆ ಚೆಲ್ಲುವಿಕೆ, ಅದರ ಕಾರ್ಯಾಚರಣೆಯ ರೀತಿ, ಅದು ಉಂಟು ಮಾಡುವಂತಹ ನಷ್ಟ, ಇವೆಲ್ಲವೂ ಮನುಷ್ಯನಿಗೆ ಮೊದಲಿಂದಲೂ ಭಯವನ್ನು ಉಂಟು ಮಾಡಿದ್ದು. ಹೀಗಾಗಿ ಅವನು ಮೊದಲಿಂದಲೂ ಜ್ವಾಲಾಮುಖಿಯನ್ನು ದೇವತೆ ಅದು, ಭೂಮಿಯ ಕೋಪ, ಅಗ್ನಿಪರ್ವತದ ಕೋಪ ಅದು ಅಂತೇಳಿ ಮೊದಲಿಂದಲೂ ಅದರ ಬಗ್ಗೆ ಭಯಭಕ್ತಿಯಿಂದ ಆರಾಧಿಸ್ತಾ ಇದ್ದ. ಆ ಕಾರ್ಯಾಚರಣೆ ಬಗ್ಗೆ ಮನುಷ್ಯನಿಗೆ ಅಷ್ಟು ಭಯಭೀತಿ ಮೊದಲಿಂದಲೂ ಇತ್ತು. ಹೀಗಾಗಿ ವಲ್ಕೆನಿಕ್ ಆಕ್ಟಿವಿಟೀಸ್ ಏನಾಗ್ತವೆ, ಮನುಷ್ಯನ ಜೀವನದ ಮೇಲೆ ಅಪಾರ ಪರಿಣಾಮ ಬೀರ್ತವೆ. ಭೂಮಿ ಬಿರುಕು ಬಿಡಬಹುದು, ಅಲ್ಲಿ ಒಂದು ಹೊಸದಾಗಿ ಒಂದು ಪರ್ವತವೇ ಸೃಷ್ಟಿ ಆಗಬಹುದು, ಅಲ್ಲಿ ವಿಪರೀತ ಮಳೆ ಸುರಿಬಹುದು, ಅಲ್ಲಿ ಜ್ವಾಲಾಮುಖಿ ಶಂಕುಗಳು ನಿರ್ಮಾಣಗೊಳ್ಳಬಹುದು, ಅಲ್ಲಿ ಒಂದು ಜ್ವಾಲಾಮುಖಿ ಕಾಲಕ್ರಮೇಣ ಒಂದು ಜ್ವಾಲಾಮುಖಿ ಕುಂಡ ಸರೋವರ ನಿರ್ಮಾಣ ಆಗಬಹುದು. ಈ ರೀತಿ ವಿಧ್ವಂಸಕ ಚಟುವಟಿಕೆಗಳು ಜ್ವಾಲಾಮುಖಿಯಲ್ಲಿ ನಾವು ನೋಡ್ತೇವೆ. ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ವಲ್ಕೆನೋಸ್. ಜ್ವಾಲಾಮುಖಿಯನ್ನು ವರ್ಗೀಕರಿಸ್ತಾರೆ. ಅದು ಉಂಟಾಗುವ ಕಾಲಾವಧಿ, ಕಾರ್ಯಾಚರಣೆ ವಿಧಾನ ಇವುಗಳಾದ ಮೇಲೆ ವರ್ಗೀಕರಿಸ್ತಾರೆ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಡ್ಯೂರೇಷನ್ ಆಫ್ ವಲ್ಕೆನೋ, ದ ಆಕ್ಟಿವಿಟೀಸ್ ಆಫ್ ದಿ ವಲ್ಕೆನೋ, ದ ಟೈಪ್ಸ್ ಆಫ್ ಫಾರ್ಮೇಷನ್ಸ್ ಆಫ್ ದಿ ವಲ್ಕೆನೋ, ಇದರ ಮೇಲೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಡಿಪೆಂಡಿಂಗ್ ಆನ್ ದ ಡ್ಯೂರೇಷನ್, ಫಂಕ್ಷನ್ ಆಫ್ ವಲ್ಕೆನೋ, ವಲ್ಕೆನೋಸ್ ಆರ್ ಕ್ಲಾಸಿಫೈಡ್. ಆಕ್ಟಿವ್ ವಲ್ಕೆನೋ, ಜಾಗೃತ ಜ್ವಾಲಾಮುಖಿ ಅಂತ ವರ್ಗೀಕರಣ ಮಾಡ್ತಾರೆ. ನಿರಂತರವಾಗಿ ಘನ, ದ್ರವ, ಅನಿಲ ವಸ್ತುಗಳನ್ನೆಲ್ಲ ಅದು ಹೊರಗೆ ಚೆಲ್ತಾ ಹೋಗ್ತದೆ. ಆಕ್ಟಿವ್ ವಲ್ಕೆನೋಗಳಂತಿರ್ತವೆ. ಮೌಂಟ್ ಎಟ್ನಿ ಆಫ್ ಸಿಸಿಲಿ, ಇಟಲಿ, ಮೌಂಟ್ ಎಟ್ನಿ ಆಫ್ ಇಟಲಿ, ಸ್ಟ್ರಾಂಬೋಲಿ, ಸೇಂಟ್ ಹೆಲೆನಾ ಆಫ್ USA, ಮೌನಾಲೋ ಆಫ್ ಹವಾಯಿ, ಇವೆಲ್ಲ ಜಾಗೃತ ಜ್ವಾಲಾಮುಖಿಗಳು, ಆಕ್ಟಿವ್ ವಲ್ಕೆನೋಸ್. ಪಿಂಟೋಬ್ ಆಫ್ ಫಿಲಿಪೈನ್, ಕೋಟಾಪಕ್ಸಿ ಆಫ್ ಇಕ್ವೆಡರ್, ಚಿಮ್ರಾಸ್ ಆಫ್ ಎಲ್ ಸಾಲ್ವಡಾರ್, ಇವೆಲ್ಲ ಇಕ್ವೆಡರ್, ಕೋಟಾಪಕ್ಷಿ ಆಫ್ ಇಕ್ವೆಡರ್, ಚಿಮ್ರಾಜ್ ಆಫ್ ಇಕ್ವೆಡರ್, ಎಜಾಲ್ಕೋ ಆಫ್ ಎಲ್ ಸಾಲ್ವಡಾರ್, ಇವೆಲ್ಲ ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳು. These are the examples for active volcanoes. ಸ್ಟ್ರಾಂಬೋಲಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಸ್ಟ್ರಾಂಬೋಲಿಯಲ್ಲಿ ಏನೊಂದು ಜ್ವಾಲಾಮುಖಿ ಸಿಡೀತಾ, ಅಷ್ಟು ಬೆಂಕಿಯ ಜ್ವಾಲೆಗಳು,
ಬೆಳಕಿನ ಜ್ವಾಲೆಗಳು, ಫ್ಲೇಮ್ಸ್ ಆಫ್ ಫೈರ್. ಅದಕ್ಕಾಗಿ ಅದನ್ನ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ಸ್ಟ್ರಾಂಬೋಲಿ ವಲ್ಕೆನೋ ಇಸ್ ಕಾಲ್ಡ್ ಆಸ್ ಲೈಟ್ ಹೌಸ್ ಆಫ್ ಮೆಡಿಟೇರಿಯನ್ ಸಿ. ಇಟ್ ಇಸ್ ಕಾಲ್ಡ್ ಆಸ್ ಲೈಟ್ ಹೌಸ್ ಆಫ್ ಮೆಡಿಟೇರಿಯನ್ ಸಿ. ಇಜಾಲ್ಕೋ ಇಸ್ ಕಾಲ್ಡ್ ಆಸ್ ಲೈಟ್ ಹೌಸ್ ಆಫ್ ಮಿಡ್ ಅಮೇರಿಕಾ. ಹಾಗೆ ಕೆಲವೊಮ್ಮೆ ಡಾರ್ಮೆಂಟ್ ವಲ್ಕೆನೋ ಇರ್ತದೆ, ಅದು ಸುಪ್ತ ಜ್ವಾಲಾಮುಖಿ. ಆಕ್ಟಿವ್ ವಲ್ಕೆನೋ ಆಗಾಗ ಕಾರ್ಯಾಚರಣೆ ಮಾಡ್ತಾ ಇರ್ತದೆ, ಅಷ್ಟಷ್ಟು ಅವಧಿಯಲ್ಲಿ ಮತ್ತೆ ಮತ್ತೆ ಕಾರ್ಯಾಚರಣೆ ಮಾಡ್ತಾ ಇರ್ತದೆ, ಮತ್ತೆ ಮತ್ತೆ ಸ್ಫೋಟ ಆಗ್ತಾ ಇರ್ತದೆ. ಇಟ್ ಈಸ್ ಆಕ್ಟಿವ್. ಕೆಲವೊಂದು ಸುಪ್ತ, ಸ್ವಲ್ಪ ಶಾಶ್ವತವಾಗಿ ನಂದಿಲ್ಲ, ಸುಪ್ತ ಜ್ವಾಲಾಮುಖಿ, ಡಾರ್ಮೆಂಟ್. ಹಲವು ವರ್ಷಗಳವರೆಗೆ ಯಾವುದೇ ಕಾರ್ಯಾಚರಣೆ ಇರೋದಿಲ್ಲ, ಎಷ್ಟೋ ವರ್ಷ ಯಾವುದೇ ಕಾರ್ಯಾಚರಣೆ ಇರೋದಿಲ್ಲ. ಕೆಲವೊಮ್ಮೆ ಯಾವ ಸೂಚನೆಯನ್ನು ಕೊಡೋದಿಲ್ಲ. ಜ್ವಾಲಾಮುಖಿ ಉಂಟಾಗುವಂಥ ಸಿಡಿಯುವಂಥ ಯಾವ ಲಕ್ಷಣವೂ ಕಂಡುಬರ್ತದೆ. ಇಟ್ ಇಸ್ ಡಾರ್ಮೆಂಟ್, ನಿದ್ರೆ ಮಾಡ್ತಿದ್ದಾಗೆ ಏಕದಮ್ ಆಕ್ಟಿವೇಟ್ ಆಗಿಬಿಡ್ತದೆ. ಆಲ್ ಆಫ್ ಎ ಸಡನ್ ಇಟ್ ಎಜೆಕ್ಟ್ಸ್, ಆಕ್ಟಿವ್ ಆಗಿಬಿಡ್ತದೆ. ಆ ರೀತಿ ವೆರಿ ಡೆಡ್ಲಿ ಡೇಂಜರಸ್. ಯಾಕೆಂದರೆ ಈ ಆಕ್ಟಿವ್ ವಲ್ಕೆನೋ ಇದ್ದರೆ ಗೊತ್ತಿರ್ತದೆ ಅದು ಆಕ್ಟಿವ್ ಇದೆ, ಮತ್ತೆ ಮತ್ತೆ ಸಿಡಿತದೆ, ಜ್ವಾಲಾಮುಖಿ ಕಾರ್ಯಾಚರಣೆ ಆಗ್ತಾ ಉಂಟು, ಅದರಿಂದ ಅಪಾಯ ಉಂಟಾಗ್ತದೆ ಅಂತೇಳಿ ಅದರಿಂದ ದೂರನಾದರೂ ಇರ್ತಾರೆ. ಈ ಡಾರ್ಮೆಂಟ್ ವಲ್ಕೆನೋ ಆಗ್ತದೆ, ಇದು ಸುಪ್ತ, ಎಷ್ಟೋ ವರ್ಷ ಕಾರ್ಯಾಚರಣೆ ಇರುವುದಿಲ್ಲ, ಇದರಿಂದ ಏನೋ ಅಪಾಯ ಇಲ್ಲ ಅಂತೇಳಿ ನಾವು ಅಲಕ್ಷ್ಯ ಮಾಡಿಬಿಟ್ರೆ ಎಕ್ಕದಮ್ ಅದು ಸಿಡಿದು ಬಿಡ್ತದೆ, ಒಮ್ಮೆಲೆ ಕಾರ್ಯೋನ್ಮುಖ ಆಗ್ತದೆ. ಅದು ಅವಾಗ ಅಪಾರ ಹಾನಿ ಉಂಟು ಮಾಡ್ತದೆ. ಇಟ್ ಇಸ್ ವೆರಿ ಡೆಡ್ಲಿ ಡೇಂಜರಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ಲಾರ್ಜ್ ಡ್ಯಾಮೇಜ್ ಉಂಟಾಗ್ತದೆ. ಫಾರ್ ಎಕ್ಸಾಂಪಲ್ ವೆಸ್ಯೂಸ್ ಆಫ್ ಇಟಲಿ. ಇಟಲಿ ದೇಶದ ವೆಸ್ಯೂಸ್ ಜ್ವಾಲಾಮುಖಿ ಇದೆಯಲ್ಲ, ಅದು ಡಾರ್ಮೆಂಟ್ ಜ್ವಾಲಾಮುಖಿ. ಜಪಾನಿನ ಫ್ಯೂಜಿಯಾಮ, ಅದು ಕೂಡ ಡಾರ್ಮೆಂಟ್ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ. ಇಂಡೋನೇಷ್ಯಾದ ಕ್ರಕಟೋವಾ ಪರ್ವತದಲ್ಲಿರುವಂಥ ಜ್ವಾಲಾಮುಖಿ, ಡಾರ್ಮೆಂಟ್ ಜ್ವಾಲಾಮುಖಿ. ಮೌಂಟ್ ಎಸಿಯಸ್ ಆಫ್ ಕ್ರಕಟೋವಾ ಮತ್ತು ಮೌಂಟ್ ಕ್ರಕಟೋವಾ ಇವೆಲ್ಲ ಬಹಳ ಮುಖ್ಯವಾದಂಥ ಜ್ವಾಲಾಮುಖಿಗಳು. ಸೂಪರ್ ವಲ್ಕೆನೋ ಅಂತ ಕೂಡ ಕರೀತಾರೆ ಅವುಗಳಿಗೆ. ಇನ್ನು ಕೆಲವೊಂದು ಎಕ್ಸ್ಟಿಂಕ್ಟ್ ವಲ್ಕೆನೋ ಇರ್ತದೆ, ನಂದಿದ ಜ್ವಾಲಾಮುಖಿ, ನಂದಿದೆ, ಡೆಡ್, ಶಾಶ್ವತವಾಗಿ ನಂದಿ ಹೋಗಿದೆ, ಎಕ್ಸ್ಟಿಂಕ್ಟ್. ಬಹಳ ದೀರ್ಘಾವಧಿಯವರೆಗೆ ಯಾವುದೇ ಕಾರ್ಯಾಚರಣೆ ಇರುವುದಿಲ್ಲ, ಅದು ನಂದು ಹೋಗಿದೆ. ಆ ರೀತಿ ಯಾವುದೇ ಕಾರ್ಯಾಚರಣೆ ಇರೋದಿಲ್ಲ, ಯಾವುದೇ ಬೂದಿಯೋ ಹೊಗೆಯೋ ಜ್ವಾಲಾಮುಖಿ ಅಲ್ಲಿ ಉಗುಳ್ತಾ ಇರೋದಿಲ್ಲ. ಇಟ್ ಇಸ್ ನಿದ್ರಿತ, ಲೆಫ್ಟ್ ಫಾರ್ ಎವರ್, ಯಾವಾಗ ಅದು ಮತ್ತೆ ಏಳುವುದಿಲ್ಲ ಅದು. ಆ ರೀತಿ ಮೃತ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ಆರ್ ಡೆಡ್ ಅಂತ ಕೂಡ ಕರೀತಾರೆ. ನಂದಿ ಹೋಗಿದೆ ಅದು ಅಂತೇಳಿ, ಯಾವ ಕಾರ್ಯಾಚರಣೆಯೂ ಇಲ್ಲ, ತುಂಬ ದೀರ್ಘಾವಧಿಯವರೆಗೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ, ಅದನ್ನು ಮೃತ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ಜ್ವಾಲಾಮುಖಿ ಅಂತ ಕೂಡ ಕರೀತಾರೆ. ಆದರೆ ಯಾವುದೇ ಜ್ವಾಲಾಮುಖಿಯನ್ನು 100% ಆಗಿ ಡೆಡ್ ಅಂತ ಹೇಳುವಂಗಿಲ್ಲ, ಅದು ಎಕ್ಸ್ಟಿಂಕ್ಟ್ ಅಂತೇಳಿ ನಾವು ಸರ್ಟಿಫೈ ಮಾಡುವುದಿಲ್ಲ. ಎನಿ ವಲ್ಕೆನೋ ಕೆನಾಟ್ ಬಿ ಸರ್ಟಿಫೈಡ್ ದ್ಯಾಟ್ ಇಟ್ ಈಸ್ ಡೆಡ್ ಆರ್ ಇಟ್ ಈಸ್ inactive permanently. It is extinct permanently. At any time it may eject. At any time it may become active. ಆ ರೀತಿ ಕೆಲವೊಂದು ಜ್ವಾಲಾಮುಖಿಗಳನ್ನು ನಾವು ನೋಡ್ತೇವೆ. ಅಂಡೋಮಾನ್ ನಿಕೋಬಾರ್ ದ್ವೀಪದ ನಾರ್ಕೋಡಮ್, ಅರ್ಜೆಂಟೀನಾದ ಅಕಂಕಾಗುವಾ, ಸ್ಕಾಟ್ಲೆಂಡಿನ ಕೆಲವೊಂದು ಜ್ವಾಲಾಮುಖಿಗಳು, ಇವು ಆ ರೀತಿ ಎಕ್ಸ್ಟಿಂಕ್ಟ್ ಅಂತ ಕರೆಸಿಕೊಂಡಿದ್ದು ಆಕ್ಟಿವ್ ಆದದ್ದಿದೆ. ನಮ್ಮ ದೇಶದಲ್ಲಿ ಬ್ಯಾರೆನ್ ದ್ವೀಪದ ಜ್ವಾಲಾಮುಖಿ ತುಂಬ ಪ್ರಸಿದ್ಧವಾದದ್ದು. ಇನ್ನು ಜ್ವಾಲಾಮುಖಿಯಿಂದ ಬೇರೆ ಬೇರೆ ವಸ್ತುಗಳು ಹೊರಚೆಲ್ಲಲ್ಪಡ್ತವೆ. ಅವುಗಳ ಅಧ್ಯಯನವನ್ನು ಮುಂದಿನ ತರಗತಿಯಲ್ಲಿ ಮಾಡುವ. ಥ್ಯಾಂಕ್ ಯು.